ಇನ್ನು ಮುಂದೆ ಎಲ್ಲೇ ವಿಷ್ಣುವರ್ಧನ್ ಅವ್ರ ಹೆಸರು ಬಂದರೂ ಕೂಡ ಕೆಳಗಡೆ ಆ ಟ್ಯಾಗ್ಲೈನ್ ಬರಬೇಕು, ಡಾಕ್ಟರ್ ವಿಷ್ಣುವರ್ಧನ್ ಎ ಸಿಂಬಲ್ ಆಫ್ ಹ್ಯುಮ್ಯಾನಿಟಿ ಅಂತ ಕೆಳಗಡೆ. ಯಾಕೆ ನನಗೆ ಈಗ ಅನ್ನಿಸ್ತು, ನನ್ನೆನ್ನೆ ಅನ್ನಿಸ್ತು ನನಗೆ ಏನಾರು ಒಂದು ಮಾಡಬೇಕಲ್ಲ ಇದನ್ನು. ಆ ಪದ ತುಂಬ ಹೊಂದಿಕೆ ಆಗ್ತಾಯಿತ್ತು. ಯಾಕೆಂದರೆ ಯಾರನ್ನೂ ನೋಯಿಸದ, ಯಾರ ಬಗ್ಗೆಯೂ ಕೀಳಾಗಿ ಮಾತನಾಡದ, ಯಾರನ್ನೂ ಅವಮಾನಿಸದ, ಯಾರ ಕಣ್ಣೀರಿಗೂ ಕಾರಣರಾಗದ, ಎಲ್ಲರನ್ನೂ ಪ್ರೀತಿ ಮಾಡುವ, ಶತ್ರುಗಳೇ ಇಲ್ಲದ ಅಜಾತ ಶತ್ರು ಡಾಕ್ಟರ್ ವಿಷ್ಣುವರ್ಧನ್. ನೀವು ಚಪ್ಪಾಳೆ ಹೊಡಿತೀರ ಅಂತ ನಾನು ಹೇಳಲಿಲ್ಲ, ನಾನು ಕಂಡ ವಿಷ್ಣುವರ್ಧನ್ ಅದು, ನಾನು ಕಂಡಿದ್ದು, ನಾನು ಅನುಭವಿಸಿದ್ದು, ನಾನು ಅವ್ರ ಜೊತೆಯಲ್ಲಿ ಕಾಲ ಕಳೆದಿದ್ದು. ಅಷ್ಟು ಸುಂದರವಾದ ವ್ಯಕ್ತಿತ್ವ ಬೇಗ ಹೊರಟೋಯ್ತಾ ನಮ್ಮಿಂದ ಅಂತ ಅನ್ನಿಸ್ಬಿಡ್ತು. ಬೇಗ ಹೊರಟೋಯ್ತಾ, ಇನ್ನೊಂದು ಸುದೀರ್ಘವಾದ ಇನ್ನಿಂಗ್ಸ್ ಅವರು ಇರ್ಬೋದಾಗಿತ್ತು ಅಂತ. ಭಾಳ ಬೇಗ ಹೊರಟೋಗಿದ್ದು. ಆ ಶಾಕ್ನಿಂದ ಭಾಳಷ್ಟು ಜನ ಹೊರಗಡೆ ಬಂದೇ ಇಲ್ಲ ಇನ್ನು. ಆದರೂ ಕೂಡ ಅವರ ಪ್ರತಿ ಜನ್ಮ ದಿನಾಚರಣೆ ಇಡೀ ರಾಜ್ಯದಲ್ಲಿ ದೊಡ್ಡ ಸಂಭ್ರಮನೇ ಆಗುತ್ತೆ. ಈ ಬಾರಿ